ಮೊದಲು ಒಬೀಸ್ ಅಥವಾ ಓವರ್ ವೇಟ್ ಇದ್ದಂಥವ್ರು ಅವರು ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ ಮಾಡಿದ್ಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಆ ಕಡೆ ಈ ಕಡೆ ಆದರೂ ಸಾಕು, ಕಳ್ಕೊಂಡಿರೋ ಎಲ್ಲ ಫ್ಯಾಟ್ ಮತ್ತು ವೆಯ್ಟ್ನ ಮತ್ತೆ ಆ್ಯಡ್ ಆನ್ ಬೇಗ ಮಾಡ್ಕೋತಾರೆ. ಇದು ಯಾಕೆ ಮತ್ತು ಹೇಗೆ ಅವಾಯ್ಡ್ ಮಾಡೋದು? ಪ್ರತಿಯೊಬ್ಬರು ಬಾಡಿಲೂ ಸರ್ಟನ್ ಅಮೌಂಟ್ ಆಫ್ ಫ್ಯಾಟ್ ಸೆಲ್ಸ್ ಇರುತ್ತೆ. ನಾವು ಫ್ಯಾಟ್ ಆ್ಯಡ್ ಆನ್ ಮಾಡ್ತಾ ಇದ್ದಾಗೆ ಈ ಫ್ಯಾಟ್ ಸೆಲ್ಸ್ ಸಹ ದೊಡ್ಡದಾಗ್ತಾ ಹೋಗುತ್ತೆ. ಹೀಗೆ ನೀವು ಓವರ್ ವೇಟ್ ಅಥವಾ ಒಬೀಸ್ ಆಗ್ತಾ ಇದ್ದಾಗೆ ಈ ಫ್ಯಾಟ್ ಸೆಲ್ಸ್ ತುಂಬಿನೂ ಸಹ ಇನ್ನೂ ಹೆಚ್ಚಿನ ಎನರ್ಜಿ ಇರೋದ್ರಿಂದ ಹೊಸ ಫ್ಯಾಟ್ ಸೆಲ್ಸ್ ಕ್ರಿಯೇಟ್ ಆಗುತ್ತೆ. ಇದನ್ನೇ ಹೈಪರ್ಪ್ಲಾಸಿಯಾ ಅಂತೀವಿ. ಈ ಹೊಸದಾಗಿ ಕ್ರಿಯೇಟ್ ಆಗಿರುವಂಥ ಫ್ಯಾಟ್ ಸೆಲ್ಸ್ ನಾವು ಫ್ಯಾಟ್ ಲಾಸ್ ಮಾಡಿದ್ಮೇಲೂ ಸಹ ಹೋಗೋದಿಲ್ಲ, ಬದಲಿಗೆ ಬರೀ ಶ್ರಿಂಕ್ ಆಗುತ್ತೆ ಅಷ್ಟೇ. ಅಂದ್ರೆ ಈ ಹೊಸದಾಗಿ ಕ್ರಿಯೇಟ್ ಆಗಿರೋ ಫ್ಯಾಟ್ ಸೆಲ್ಸ್ ನಿಮ್ಮ ಬಾಡಿನಲ್ಲಿ ರಿಟರ್ನ್ ಆಗುತ್ತೆ, ಜೊತೆಗೆ ನಿಮ್ಮ ಹಾರ್ಮೋನಲ್ ಎನ್ವಿರಾನ್ಮೆಂಟ್ ಸಹ ಚೇಂಜ್ ಮಾಡುತ್ತೆ. ಇದು ನಿಮ್ಮ ಲೆಪ್ಟಿನ್, ಇನ್ಸುಲಿನ್ ಸೆನ್ಸಿಟಿವಿಟಿ ಹಾಗೆ ಅಡಿಪೋಲೆಪ್ಟಿನ್ ನ ಸಹ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. And that's why the weight management after being obese is tougher. Your body is wired to refill what it once had. ಹಾಗಿದ್ರೆ ಇದನ್ನ ಅವಾಯ್ಡ್ ಮಾಡೋದು ಹೇಗೆ? ಈ ನ್ಯೂ ಫ್ಯಾಟ್ ಸೆಲ್ಸ್ನ ಏನು ಮಾಡೋದಕ್ಕಾಗಲ್ಲ. ಆದರೆ ನೀವು ಮತ್ತೆ ದಪ್ಪ ಆಗಬಾರ್ದು ಅಂತ ಅಂದರೆ ನೀವು ಟ್ರೈನಿಂಗ್ ಮಾಡಬೇಕು, ನ್ಯೂಟ್ರಿಷನ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಎಲ್ಲ ಓಕೆ. ಆದರೆ ಇದೆಲ್ಲದರ ಜೊತೆಗೆ ನ್ಯೂಟ್ರಿಯೆಂಟ್ ಟೈಮಿಂಗ್ ಮತ್ತು ನಿಮ್ಮ ಹಾರ್ಮೋನಲ್ ಹೆಲ್ತ್ಗೆ ಸಪೋರ್ಟ್ ಮಾಡುವಂಥ ನ್ಯೂಟ್ರಿಯೆಂಟ್ಸ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಕೋಚ್ ಜೊತೆ ಮಾತಾಡಿ ಮೋಸ್ಟ್ ಸಸ್ಟೈನಬಲ್ ವೇನಲ್ಲಿ ಪ್ಲಾನ್ ಮಾಡಿ. ಇನ್ನು ಈ ಹೈಪರ್ಪ್ಲಾಸಿಯಾನ ಅವಾಯ್ಡ್ ಮಾಡೋದು ಹೇಗೆ? ಆದಷ್ಟು ಓವರ್ ವೇಟ್ ಆಗೋದ್ರಿಂದ ಅಥವಾ ಒಬೀಸ್ ಆಗೋದ್ರಿಂದ ದೂರ ಇರಿ. ಇದೆಲ್ಲ ಬರೋವರೆಗೂ ಮಾತ್ರ ಚೆನ್ನಾಗಿರುತ್ತೆ. ಬಂದ ಮೇಲೆ ಬಂದವ್ರಿಗೆ ಗೊತ್ತಾಗುತ್ತೆ ಆ ಕಷ್ಟ ಏನು ಅಂತ.